ಲೋ ಏನು ಮದನ, ನಿನ್ನಿಂದನಾಗಿ ನಾನು ಜೈಲಿಗೆ ಹೋಗಂಗಾಯ್ತಲ್ಲೋ. ಅವಳು ನಂಬಿ ಮದುವೆ ಆಗಿ ನೋಡು ನನ್ನ ಜೈಲಿಗೆ ಕಳಿಸ್ತಾ ಇದ್ದೀನಿ ನೀನು. ನಾನೇನು ಮಾಡೋಣಮ್ಮ, ಅವಳು ಸುಳ್ಳು ಕಂಪ್ಲೇಂಟ್ ಕೊಟ್ಟವಳೆ. ಅದಕ್ಕೆ ಈ ಪೊಲೀಸ್ನವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮನ್ನು ಬಿಡ್ಸೋಕ್ಕೆ ಯಾರೂ ಇಲ್ವಲ್ಲ ಇಲ್ಲಿ. ನಡೀರಿ ಬೇಗ ಬೇಗ ಸ್ಟೇಷನಿಗೆ, ಟೈಮ್ ಆಗುತ್ತೆ. ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ. ಇದ್ಯಾಕಪ್ಪ ಈ ಮದನ್ ಅವರು ಅವ್ರ ಅಮ್ಮನ ಯಾಕೆ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾ ಇದಾರೆ? ಏನಾಯ್ತು ಮದನ್? ಮದನ್ ಯಾಕೆ ನಿಮ್ಮನ್ನ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾ ಇದಾರೆ? ಏನಾಯ್ತು ನೋಡಿ ಅಮ್ಮಯ್ಯ ನಂದಿನಿ, ಅವಳ ಇದ್ದಾಳಲ್ಲ ಶೂರ್ಪನಕ್ಕಿ ಅಂತಾಳು ದಿವ್ಯಾ, ನಮ್ಮ ಮೇಲೆ ವರದಕ್ಷಿಣೆ ಕಿರುಕುಳ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟವಳೆ. ಅದಕ್ಕೇನೆ ಪೊಲೀಸ್ನವರು ಹಿಂದೆ ಮುಂದೆ ಯೋಚನೆ ಮಾಡ್ದಲೆ ನಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದಾರೆ. ನೀನಾದ್ರೂ ಹೇಳಿ ಇವ್ರಿಗೆ. ಹೌದಾ? ಅಯ್ಯೋ ದೇವ್ರೆ, ಅಲ್ಲ ಸರ್ ಏನ್ ಸರ್ ಇದು ಅನ್ಯಾಯ? ಇವ್ರು ಯಾವಾಗ ಸರ್ ಅವ್ರಿಗೆ ವರದಕ್ಷಿಣೆ ಕಿರುಕುಳ ಕೊಟ್ರು? ಏನು ದಿವ್ಯಾ, ಈ ನಂದಿನಿ ಬೇರೆ ವಾಪಸ್ಕೊಂಡ್ಲು. ಇವಳು ಏನ್ ಮಾಡ್ತಾಳೋ ಏನೋ. ಅವಳು ಏನೇ ಮಾಡಿದ್ರು ಇವ್ರನ್ನಂತೂ ಜೈಲಿಂದ ಬಿಡ್ಸಕ್ಕಾಗಲ್ಲ. ಸುಮ್ಮನಿರಮ್ಮ. ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂದಮೇಲೆ ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ನೀವ್ಯಾರಮ್ಮ? ನಾನು ಇದೇ ಊರನ್ನೋಳೆ ಸರ್, ನಂದಿನಿ ಅಂತ ನನ್ನ ಹೆಸರು. ಅಲ್ಲ ಸರ್, ವರದಕ್ಷಿಣೆ ಕಿರುಕುಳ ಕೊಟ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನೀವು ಅರೆಸ್ಟ್ ಮಾಡ್ಬಿಡ್ತೀರಾ? ಸಾಕ್ಷಿ ಆಧಾರ ಏನು ಇಲ್ವಾ ಸರ್ ಅದಕ್ಕೆ? ಕೇಳಿ ಸರ್, ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ ತಕ್ಷಣ ಸುಳ್ಳು ಕಂಪ್ಲೇಂಟ್ ಆಗಿರ್ಬೋದಲ್ಲ. ಸಾಕ್ಷಿ ಏನಾದ್ರೂ ಇದೆಯಾ ಕಿರುಕುಳ ಕೊಟ್ಟಿರೋದಕ್ಕೆ ಅಥವಾ ಅವ್ರಿಗೆ ವರದಕ್ಷಿಣೆ ಕೇಳಿರೋದಕ್ಕೆ, ಅವ್ರನ್ನ ಹೊಡೆದಿರೋದಕ್ಕೆ ಬಡ್ದಿರೋದಕ್ಕೆ? ಸಾಕ್ಷಿ ಆಧಾರ ಅಂತ ಏನು ಕೊಟ್ಟಿಲ್ಲ, ಆದ್ರೂ ನಾವು ಆಕ್ಷನ್ ತಗೊಳ್ಳೋದು ನಮ್ಮ ಕರ್ತವ್ಯ. ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ಅದು ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಸರ್. ಅದೇನೇ ವಿಚಾರಣೆ ಇದ್ರೂ ಇಲ್ಲೇ ವಿಚಾರಣೆ ಮಾಡಿ. ಸಾಕ್ಷಿ ಆಧಾರ ಇಲ್ದೇನೆ ಹಂಗೆಲ್ಲ ಇವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಕ್ಕೆ ನಾವು ಬಿಡಲ್ಲ. ಅದ್ ಹೆಂಗ್ ಸರ್ ಸುಳ್ಳು ಕಂಪ್ಲೇಂಟ್ ಕೊಟ್ಟೆ ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀರಾ? ಬಾರ್ಲಸ್ ಮಕ್ಕಯ್ಯ ಬಾ, ನೋಡ್ಬಾ ಇಲ್ಲಿ ಆ ದಿವ್ಯಾ ಅನ್ನೋಳು ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮ್ಮ ಅಣ್ಣನೂ ನಮ್ಮ ಅಮ್ಮನೂ ಜೈಲಿಗೆ ಹೋಗಂಗ್ ಮಾಡ್ತಾ ಇದ್ದಾಳೆ. ಪೊಲೀಸ್ನವ್ರು ಬಂದು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಕ್ಕೆ ನೀನ್ ಯಾವಳೆ? ಸುಮ್ನೆ ಮುಚ್ಕೊಂಡು ದಾರಿ ಬಿಡು. ಅವರು ಕರ್ಕೊಂಡು ಹೋಗ್ತಾರೆ, ನೀನು ಪೊಲೀಸ್ನವ್ರಿಗೆ ಪ್ರಶ್ನೆ ಮಾಡ್ತೀಯಲ್ಲೇ ಸರ್. ಇವಳನ್ನ ಒದ್ದು ಒಳಗಾಕಿ ಇವಳನ್ನು ಹೇಳ್ತೀನಿ ನೋಡಿ. ನಿಮ್ಮನ್ನೇನೆ ಪ್ರಶ್ನೆ ಮಾಡ್ತಾಳೆ. ಇವಳಿಗೆ ಎಷ್ಟು ಧೈರ್ಯ ಇರಬೇಕು? ಪೊಲೀಸ್ನವ್ರನ್ನೇ ಕೇಳಕ್ ಬಂದ್ಬಿಟ್ಲು. ದಿವ್ಯಾ, ನ್ಯಾಯ ಕೇಳಕ್ಕೆ ಯಾರಾದ್ರೆ ಏನಂತೆ, ಸುಮ್ಮನೆ ನಿಂತ್ಕೊ. ಮಾತಾಡ್ಬೇಡ. ಸರಿಯಾಗಿ ಹೇಳ್ದೆ ಕಣೆ ನಂದಿನಿ. ಸರ್, ಇವ್ರೇನು ತಪ್ಪು ಮಾಡಿಲ್ಲ. ದಿವ್ಯನ್ಗೆ ಯಾವುದೇ ಕಾರಣಕ್ಕೂ ಇವರು ಯಾವ ಕಿರುಕುಳನು ಕೊಟ್ಟಿಲ್ಲ, ವರದಕ್ಷಿಣೆ ಕಿರುಕುಳನು ಕೊಟ್ಟಿಲ್ಲ. ಅವಳೇ ಇನ್ನ ಇವ್ರನ್ನ ಮನೆಗೆ ಬಿಡ್ಕೊಂಡೇನೆ ಅವಮಾನ ಮಾಡಿ ಹೊರ ಕಳ್ಸಿದಾಳೆ. ಅವ್ರ ಅತ್ತೆನೂ ಅವ್ರ ಮೈದನ್ನು ಆಮೇಲೆ ನಾದ್ನಿನೂ ಎಲ್ಲರನ್ನೂ. ನೀವೇನಮ್ಮ, ನೀವು ಇದೇ ಊರವ್ರ? ಹೌದು ಸರ್, ನಾನು ಇದೇ ಊರವಳೆ. ಅವ್ರ ತಂಗಿ ಸುಮಾ ಬಂದು ನನ್ನ ಕೇಳ್ಕೊಂಡು ಹಿಂಗ ಅರೆಸ್ಟ್ ಮಾಡಿದ್ದಾರೆ ಬಾರಕ್ಕ ಅಂತಾನ, ಅದಕ್ಕೆ ಬಂದಿದ್ದೀನಿ. ಏನಮ್ಮ ನೀವು ಹೇಳೋದು? ಅದೇನು ಅಂತ ಹೇಳ್ರಿ ಬೇಗ. ನೋಡಿ ಸರ್, ದಿವ್ಯಾ ಮತ್ತೆ ಮದನು ಮದ್ವೆ ಆಗಿದ್ದು ಈ ಒಂದ 3 ತಿಂಗಳು ಆಯ್ತೇನೋ. ಈ 3 ತಿಂಗಳಲ್ಲಿ ಅವಳು ಎಲ್ಲಿದ್ಲು ಕೇಳ್ರಿ? ಗಂಡನ ಮನೆಯಲ್ಲಿದ್ಲಾ ಅಥವಾ ಅವಳ ಮನೆಯಲ್ಲಿ ಗಂಡ ಇದ್ನ ಕೇಳ್ರಿ ಒಂದ್ಸಲ ನಾ ದಿವ್ಯನ್ನ. ಅಯ್ಯೋ 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 ಲಸ್ಮಕ್ಕ, ಒಳ್ಳೆಯ ಸಮೀಕ್ಷೆ ಬಂದೆ. ಈ ತರ ಪ್ರಶ್ನೆ ಮಾಡೋರು ಯಾರು ಇಲ್ಲ ಅಂತ ಹೇಳಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮ್ಮನ್ನ ಒಳಗೆ ಹಾಕ್ಸಕ್ ನೋಡಿದ್ಲು. ನಂದಿನಿ, ನೀವಿಬ್ರು ಬಂದು ಒಳ್ಳೆ ಕೆಲಸ ಮಾಡಿದ್ರಮ್ಮ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಕೇಳ್ರಿ ಹಂಗೆ. ಸರ್, ಈ ಕೇಳಿ ದಿವ್ಯನ ಕರೆದು ನಮ್ಮೂರವರು ಹೇಳ್ತಾ ಇದಾರಲ್ಲ, ಅವಳ ಮದ್ವೆ ಆದಾಗಿಂದ ಗಂಡನ ಮನೆಗೆ ಬಂದೇ ಇಲ್ಲ ಅವಳು. ಕೇಳ್ರಿ ಅವಳೇನೆ, ಅವಳ ಬಾಯಿಂದಾನೆ ಬರುತ್ತೆ, ಅವಳು ಏನ್ ಹೇಳ್ತಾಳೆ ಅಂತಾನ. ಏನ್ ಸರ್ ನೀವು ಈ ಹೆಂಗಸ್ರು ಮಾತು ಕೇಳ್ಕೊಂಡು ನೀವು ನಮ್ಮನ್ನ ವಿಚಾರಿಸಕ್ಕೆ ನಿಂತ್ಕೊಂಡ್ರಲ್ಲ, ಸುಮ್ಮನೆ ಕರ್ಕೊಂಡು ಹೋಗಿ. ಅಲ್ಲ ನೀವು ಪೊಲೀಸ್ನವರು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತಾನ ನೀವ್ ಇವ್ರನ್ನ ಕೇಳಿ ಕಲ್ತ್ಕೋಬೇಕಾ? ಸುಮ್ಮನೆ ಕರ್ಕೊಂಡು ಹೋಗಿ ಸರ್. ನೋಡಮ್ಮ, ಹಂಗೆಲ್ಲ ಸುಮ್ಮನೆ ಕರ್ಕೊಂಡು ಹೋಗಕ್ಕಲ್ಲ, ನಾವು ವಿಚಾರಣೆ ಮಾಡ್ಬೇಕಲ್ಲ. ಆ ವಿಚಾರಣೆ ಇಲ್ಲಿಂದಾನೇ ಶುರುವಾಗ್ಲಿ ಬಿಡು. ಈಗ್ಲೇನೆ ಹೇಳು, ನಿನ್ ಮದ್ವೆ ಆಗಿ ಎಷ್ಟು ತಿಂಗಳಾಯ್ತು? ಮದ್ವೆ ಆದಾಗಿಂದ ಎಲ್ಲಿದ್ರಿ ನೀವು? ಅದು ಮದುವೆ ಆಗಿ 3 ತಿಂಗಳು ಆಯ್ತು ಸರ್. ಮದುವೆ ಆದಾಗಿಂದ ನಾವು ನಮ್ಮ ಅಮ್ಮನ ಜೊತೆಗೆ ಇದ್ದೀನಿ. ನನ್ನ ಗಂಡನು ನಮ್ಮ ಜೊತೆಗೆ ಇದ್ರು. ಕೇಳಿ ಸರ್, ಹಂಗಿದ್ಮೇಲೆ ಇವ್ರು ಅದಂಗೆ ವರದಕ್ಷಿಣೆ ತಾಂಬರವು ಅದನ್ನ ತಾಂಬ ಇದನ್ನ ತಾಂಬ ಅಂತೇಳಿ ಅದಂಗೆ ಹಿಂಸೆ ಕೊಡ್ತಾರೆ ಅವಳಿಗೆ? ಹೇಳ್ರಿ. ಇವಾಗ ಬಂದು ಈ ಊರಿಗೆ ಬಂದೇ 1 ವಾರ ಆಗೈತಿ, ಅಂತದ್ರಲ್ಲಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳಲ್ಲ. ಏನಮ್ಮ, ಏನ್ ವಿಷಯ? ನಿಮ್ಮ ಅತ್ತೆ ಹಂಗಾದ್ರೆ ನೀನು ಗಂಡನ ಮನೆಗೆ ಹೋಗೇ ಇಲ್ಲ, ನಿಮ್ಮ ಅತ್ತೆ ಎಲ್ಲಿಂದ ಬಂದ್ರು? ಸರ್, ಏನ್ ಸರ್ ನೀವು ಯಾರ್ಯಾರ್ದೋ ಮಾತು ಕೇಳ್ಕೊಂಡು ನೀವು ನಮ್ಮನ್ನ ಏನೇನ್ ಬೇಕೋ ಅದನ್ನೇ ಪ್ರಶ್ನೆ ಕೇಳ್ತಿರಲ್ಲ. ನಮಗೆ ನ್ಯಾಯ ಕೊಡಿಸಿ ಅಂತ ಕಂಪ್ಲೇಂಟ್ ಕೊಟ್ರೆ? ನೋಡಮ್ಮ, ಈಗ ಇವರೆಲ್ಲ ಹೇಳ್ತಾ ಇರೋದ್ರಿಂದ ನನಗೂ ವಿಚಾರಣೆ ಮಾಡೇನೆ ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತೈತೆ. ನಾವು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. ನೀವು ಹೇಳೋದ್ರಲ್ಲಿ ನಿಜ ಐತೆ ಅಂತ ಗೊತ್ತಾದ್ರೆ ಮಾತ್ರ ನಾವು ಇವ್ರನ್ನ ಕರ್ಕೊಂಡು ಹೋಗೋದು. ಹೇಳಿ, ನಿಮ್ಮ ಅತ್ತೆ ನೀವು ಗಂಡನ ಜೊತೆ ಸಂಸಾರ ಮಾಡಿದ್ರಾ? ನಿಮ್ಮ ಅತ್ತೆ ಮತ್ತೆ ನಿನ್ನ ನಾದ್ನಿ ಆಮೇಲೆ ನಿಮ್ಮ ಮೈದ್ನ ಅಂತ ಹೇಳಿದ್ರಲ್ಲ, ಅವರೆಲ್ಲರೂ ನಿಮ್ಮ ಜೊತೆಲೇ ಇದ್ರಾ? ಇಲ್ಲ ಸರ್, ನನ್ನ ಗಂಡ ಒಬ್ಬರೇ ನನ್ನ ಮನೆಗೆ ಇದ್ದಿದ್ದು ಅಷ್ಟೇನೆ. ಅವರೆಲ್ಲೋ ಇದ್ರು, ಇವಾಗ ಬಂದು 1 ವಾರ ಆಯ್ತು ಅಷ್ಟೇನೆ. ಹಂಗಿದ್ಮೇಲೆ ಮತ್ತೆ ನಿಮ್ಮ ಅತ್ತೆನೂ ಟಾರ್ಚರ್ ಕೊಡ್ತಾರೆ, ವರದಕ್ಷಿಣೆ ಕಿರುಕುಳ ಕೊಡ್ತಾರೆ.
ನನ್ನ ಮನೆಗೆ ಸೇರ್ಸಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಇದೆಂಗೆ ಹಾಂ ಗಂಡನ ಮನೆಗೆ ಹೋಗದೆ ಇದ್ರು ಅವ್ರು ನಿಮಗೆ ಟಾರ್ಚರ್ ಕೊಡೋಕ್ಕೆ ಹೆಂಗೆ ಸಾಧ್ಯ? ನೀವು ಅವ್ರು ಬಂದು ಒಂದು ವಾರ ಆಗಿದೆ ಅಂತ ಹೇಳಿದ್ರಿ. ಮುಂಚೆ ಅವ್ರು ಯಾರು ಅಂತ ಗೊತ್ತಿತ್ತೋ ಇಲ್ವೋ ನಿಮಗೆ? ಹಂಗೆ ಕೇಳಿ ಸರ್, ಈಗ ಗೊತ್ತಾಗುತ್ತೆ ಅವ್ರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದು. ಹೇಳಮ್ಮ ಹೇಳು, ಗೊತ್ತಿತ್ತೋ ಇಲ್ವೋ? ಇಲ್ಲ ಸರ್, ಅವ್ರು ಏನೋ ಯಾವಾಗ ಎಲ್ಲೋ ಹೋಗಿದ್ರೋ ಏನೋ ಗೊತ್ತಿಲ್ಲ, ಏನೋ ಮುಂಚೆ ಏನೋ ಇದೇ ಊರಾಗೆ ಇದ್ವಿ ಅಂತ ಹೇಳ್ತಾರೆ. ನಾವಂತೂ ಅವ್ರನ್ನ ನೋಡಿರ್ಲಿಲ್ಲ. ಇವರು ಮದನ್ ಅನ್ನೋರು ಮತ್ತೆ ನಾನು ಒಂದೇ ಕಾಲೇಜಲ್ಲೇ ಇದ್ವಿ. ಅವ್ರು ಅವಾಗ ಪ್ರಪೋಸ್ ಮಾಡಿದ್ರು. ಆಮೇಲೆ ನಾನೇನೆ ಮತ್ತೆ ಪ್ರಪೋಸ್ ಮಾಡಿ ಮದುವೆ ಆದೆ. ಅವರು ಮನೆಯಲ್ಲೇ ದುಡಿತೀನಿ, ಅದೇನೋ ಶೇರ್ ಮಾರ್ಕೆಟು ಹಂಗೆ ಹಿಂಗೆ ಅಂತ ಹೇಳಿದ್ರು. ಅದಕ್ಕೆ ಅದನ್ನ ನಂಬಿ ಮದುವೆ ಆದೆ. ಆದರೆ ಅವರು ಎಲ್ಲ ಕಳ್ಕೊಂಡು ಸಾಲ ಮಾಡಿಕೊಂಡು ನನ್ನ ಬಿಟ್ಟು ಹೊರಟೋಗಿದ್ರು. ಆಮೇಲೆ ಏನಾಯ್ತು? ಆಮೇಲೆ ನಾನು ಎಲ್ಲ ಸಾಲ ತೀರಿಸ್ದೆ ಕೆಲವ್ರದ. ಆಮೇಲೆ ಬಂದರು. ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಹೋಗ್ತಾ ಇದ್ರು. ನಿಮ್ಮ ಗಂಡ ಏನಾದರೂ ನಿಮಗೆ ಹೊಡೆದಿದ್ದಾರಾ ಬಡ್ದಿದ್ದಾರಾ? ಹಾಂ, ನಾನೇ ಅವ್ರನ್ನ ಹೊಡಿಲಿ? ಅವ್ರ ಮನೇಲೇ ಇದ್ದೀನಿ. ಅವ್ರನ್ನೇ ಹೊಡೆದ್ರೆ ನನ್ನ ಮನೆಯಿಂದ ಆಚೆಗೆ ಹಾಕಲ್ವಾ? ನೀವೇ ಯೋಚನೆ ಮಾಡಿ. ಹೌದಲ್ವಾ? ಹೊಡೆದಿರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಹಂಗಾರೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಅನ್ಸುತ್ತೆ ಇವರೆಲ್ಲ ಹೇಳೋದು ಕೇಳಿಸ್ತಾ ಇದ್ರೆ. ಹೌದು ಸರ್, 100% ಇದು ಸುಳ್ಳು ಕಂಪ್ಲೇಂಟೇನೆ. ಅವರು ಬೇಕು ಅಂದ್ರೆ ಇವಾಗ ಅವ್ರ ಮನೆಗೆ ಕರ್ಕೊಂಡು ಹೋಗಕ್ಕೆ ಸಿದ್ಧವಾಗಿದ್ದಾರೆ. ಆದ್ರೆ ಆ ದಿವ್ಯಾ ಇವ್ರ ಮನೆಗೆ ಹೋಗಕ್ಕೆ ರೆಡಿ ಇದ್ದಾಳ ಕೇಳಿ. ಇವ್ರ ಮನೆಗೆ ಹೋಗಿ ಸಂಸಾರ ಮಾಡ್ತಾಳ ಅಂತನ ಕೇಳಿ ಸರ್. ಹ್ಞೂ ಸರ್, ನಮ್ಮ ಮನೆಗೆ ಬಂದಿರ್ಲಿ, ನಾವು ನೋಡ್ಕೊಂತೀವಿ. ಸೊಸೆಯಾಗಿ ಹೆಂಗ್ ನೋಡ್ಕೋಬೇಕು ಹಂಗ್ ನೋಡ್ಕೊಂತೀವಿ. ಬರ್ಲಿ. ಅಲ್ಲ, ಹೆಣ್ಮಕ್ಳು ಮದುವೆ ಆದವ್ರೆಲ್ರೂ ಅತ್ತೆ ಮನೆಗೆ ಹೋಗ್ತಾರಲ್ವಾ ಸರ್? ಇವಳು ನೋಡಿರೆ ಒಂದ್ ದಿಸ್ಕೂ ನಮ್ಮ ಮನೆಗೆ ಬಂದಿಲ್ಲ, ಅಥವಾ ನಾವು ಅವ್ರ ಮನೆಗೆ ಹೋದ್ರೂ ಬಿಡ್ಕೊಂಡಿಲ್ಲ ಇವಳು. ನೋಡಿ ಎಷ್ಟು ಮಟ್ಟಿಗಿದ್ದಾಳೆ ಇವಳು. ಅಮ್ಮ, ಇದೇನಮ್ಮ ಇದು? ಈ ನಂದಿನಿ ಎಂಬಳು ಬಂದು ಈ ಲಸ್ಮಕ್ಕ ನಂದಿನಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ನಾವು ಹೆಂಗೋ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತಿದ್ವಿ, ಬುದ್ಧಿ ಕಲಿಸ್ಬೋದಾಗಿತ್ತು. ಈಗ ನೋಡಿದ್ರೆ ಈ ಪೊಲೀಸ್ನ ನಮ್ಮನ್ನೇ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ತಬ್ಬಿಬ್ಬಾಗಂಗೆ ಮಾಡ್ತಾ ಇದ್ದಾರೆ. ಏನಮ್ಮ ಮಾಡೋದೀಗ? ಏನ್ರಿ ಬಾಯ್ ಬಿಟ್ಟು ಮಾತಾಡಿ ಬೇಗ. ತಾಯಿ ಮಗಳು ಸೇರ್ಕೊಂಡು ಸುಳ್ಳು ಕಂಪ್ಲೇಂಟ್ ಕೊಡ್ತೀರಾ ಇವ್ರ ಮೇಲೆ? ನೀವೀಗ ಗಂಡನ ಮನೆಗೆ ಹೋಗಿ ಜೀವನ ಮಾಡೋದಕ್ಕೆ ರೆಡಿ ಇದ್ದೀರಾ? ಮದುವೆ ಆದಮೇಲೆ ಗಂಡನ ಮನೆಗೆ ಯಾಕೆ ಹೋಗ್ಲಿಲ್ಲ ನೀವು? ಸರ್, ನಮ್ಮ ತಾಯಿ ಒಬ್ಬರೇ ಇದ್ದಾರೆ. ಅವ್ರಿಗೆ ನಮ್ಮ ಅಪ್ಪನೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ಅವ್ರನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಹೇಳಿ ಅವ್ರ ಮದನ್ ಅವ್ರನ್ನ ನಮ್ಮನೇಲೇ ಇರ್ತೀನಿ ಅಂತ ಒಪ್ಕೊಂಡಿದ್ಕೆ ನಾನು ಮದುವೆ ಆಗಿದ್ದು ಸರ್. ಇಲ್ದಿದ್ರೆ ನನ್ನ ಮದುವೆನೇ ಆಗ್ತಾ ಇರಲಿಲ್ಲ. ಈಗ ಹೆಂಗ್ ಸರ್ ನಾನು ಅವ್ರ ಮನೆಗೆ ಹೋಗಿ ಸಂಸಾರ ಮಾಡಲಿ? ನೋಡಮ್ಮ, ನೀವು ಏನು ಮಾಡ್ಕೊಂಡಿರೋ, ಏನು ಒಪ್ಪಂದ ಮಾಡ್ಕೊಂಡಿರೋ ಅದು ನಮಗೆ ಬೇಕಾಗಿಲ್ಲ. ಅವರು ನಿನ್ನ ಹೊಡೆದ್ರ, ಟಾರ್ಚರ್ ಕೊಟ್ರ, ವರದಕ್ಷಿಣೆ ತಾಂಬ ಅಂತ ಹೇಳಿದ್ರ? ನಿಜ ಹೇಳು, ಇಲ್ಲಾಂದ್ರೆ ಅಷ್ಟೇ ನೋಡು, ನಿಮ್ಮನ್ನೇನೆ ಇಬ್ಬರನ್ನು ಒಳಗೆ ಹಾಕ್ಸ್ಬಿಡ್ತೀನಿ. ಬೇಡ ಸರ್, ಇಲ್ಲ, ಅವ್ರೇನು ವರದಕ್ಷಿಣೆ ಕಿರುಕುಳ ಏನೂ ಇಲ್ಲ. ಆದ್ರೆ ನನ್ನ ಗಂಡ ನನ್ನ ಜೊತೆಗೆ ಇರ್ಲಿ ಅಂತ ನಮ್ಮ ಆಸೆ. ಇಲ್ಲ ಸರ್, ನಾನು ಯಾವುದೇ ಕಾರಣಕ್ಕೂ ಅವ್ರ ಜೊತೆಗಂತೂ ಇರಲ್ಲ. ನಾನು ನಮ್ಮ ಅಮ್ಮ, ನಮ್ಮ ತಂಗಿ, ನಮ್ಮ ತಮ್ಮನ ಜೊತೆಲೇ ಇರೋದಾದ್ರೆ ಅಲ್ಲೇ ಬಂದಿರಲಿ, ಇಲ್ದಿದ್ರೆ ಬೇಡ. ಏನಮ್ಮ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಒಂದು ಹುಡುಗನ ಜೀವನನ ಹಾಳು ಮಾಡಕ್ಕೆ ನೋಡ್ತಾ ಇದ್ದೀರಾ? ಕಾನೂನ ದುರುಪಯೋಗ ಪಡಿಸ್ಕೊಂತೀರಾ ನಿಮ್ಮಂತ ಹೆಣ್ಮಕ್ಳು. ಏನೋ ಅನ್ಯಾಯ ಆಗಿರೋ ಹೆಣ್ಮಕ್ಳಿಗೆ ಅಂತ ಹೇಳಿ ಕಾನೂನು ಮಾಡಿದ್ರೆ ಈ ಥರ ಸುಳ್ಳು ಕಂಪ್ಲೇಂಟ್ ಕೊಡ್ತೀರಾ? ಸರ್, ಸುಳ್ಳು ಕಂಪ್ಲೇಂಟ್ ಅಂತ ಗೊತ್ತಾಯ್ತಲ್ಲ ಈಗ. ಇವ್ರನ್ನ ಮಾತ್ರ ಅರೆಸ್ಟ್ ಮಾಡ್ತಾ ಇದ್ರಿ, ಸುಳ್ಳು ಹೇಳಿ ಅರೆಸ್ಟ್ ಮಾಡಿಸ್ತಾ ಇದ್ರು ಅವರು. ಈಗ ಅವ್ರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದು ಪ್ರೂವ್ ಆಯ್ತಲ್ಲ. ಈಗ ಅವ್ರಿಗೆ ಏನು ಶಿಕ್ಷೆ ಕೊಡ್ತೀರಾ ಸರ್ ನೀವು? ನಮಗೆ ಏನು ಶಿಕ್ಷೆ ಕೊಡ್ತಾರೆ ಸರ್? ಏನು ಬಿಟ್ಬಿಡಿ ಸರ್. ಏನೋ ನಮಗೆ ತೊಂದರೆ ಆಯ್ತು ಇವರಿಂದನ. ಇವಳಿಗೆ ಗಂಡ ಬೇಕಾಗಿತ್ತಲ್ಲ, ಅಲ್ಲ ಮೊದಲು ಒಪ್ಕೊಂಡಿದ್ದ ನಮ್ಮನೆಗೆ ಬಂದಿರ್ತೀನಿ ಅಂತ, ಅದಕ್ಕೆ ಮದುವೆ ಮಾಡಿ ಕರ್ಕೊಂಡ್ ಬಂದಿದ್ಲು. ಈಗ ಇರಲ್ಲ ಅಂತಂದ್ರೆ ಹೆಂಗೆ ಸರ್? ಅವರಮ್ಮ ಜೋರ್ ಮಾಡಿ ಬಾಯಿಗೆ ಬಂದಂಗೆ ಬೈದು ಕರ್ಕೊಂಡೋದ್ರು ಮಗುನ. ಈಗ ನಾವು ಏನ್ ಮಾಡ್ಬೇಕು ಹೇಳಿ ಸರ್? ನೋಡಮ್ಮ, ಈ ತರ ಸುಳ್ಳು ಕಂಪ್ಲೇಂಟ್ ಕೊಡೋದು ತುಂಬಾ ದೊಡ್ಡ ತಪ್ಪು. ಈಗಲೇ ನಿಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೋದು. ನಿಮಗೆ ವಾರ್ನಿಂಗ್ ಕೊಟ್ಟು ಹೋಗ್ತಾ ಇದೀನಿ ಅಷ್ಟೇನೆ. ಇನ್ನೊಂದ್ಸಲ ಈ ತರ ಎಲ್ಲ ಸುಳ್ಳು ಕಂಪ್ಲೇಂಟ್ ಕೊಟ್ರೆ ನಿಮ್ಮನ್ನೇ ಒದ್ದು ಒಳಗಾಗ್ತೀನಿ, ಹುಷಾರು. ನಿಮ್ಗೇನಾದ್ರೂ ಅವ್ರ ಜೊತೆ ಬಾಳಕ್ ಇಷ್ಟ ಇಲ್ಲ ಅಂದ್ರೆ ಡೈವರ್ಸ್ ತಗೊಂಡು ನಿಮ್ಮ ಪಾಡಿಗೆ ನೀವಿರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅದ್ ಬಿಟ್ಬಿಟ್ಟು ಈ ತರ ಸುಳ್ಳು ಕಂಪ್ಲೇಂಟ್ ಕೊಡಬಾರ್ದು. ಹುಷಾರ್. ಇನ್ಮೇಲೆ ಇನ್ನೊಂದ್ಸಲ ಏನಾದ್ರು ಈ ತರ ರಿಪೀಟ್ ಆದ್ರೆ ನಿಮ್ಮನ್ ಮೇಲೆ ಆಕ್ಷನ್ ತಗೊಂಡು ಜೈಲಿಗೆ ಕಳಿಸ್ಬಿಡ್ತೀನಿ. ಸರ್, ಬೇಡ ಸರ್, ತಪ್ಪಾಯ್ತು, ಇನ್ಮೇಲೆ ಕೊಡಲ್ಲ ಸರ್. ಸರ್, ನಿಮ್ಮಿಂದ ನಮ್ಮ ಟೈಮ್ ವೇಸ್ಟ್ ಆಯ್ತಲ್ಲ. ನಾವಿನ್ ಬರ್ತೀವಿ, ನಡೀರಿ ಹೋಗೋಣ ನಾವು. ಸಾರಿ ಇವರೇ, ಮದನ್ ಅವರೇ, ನಾವು ಇವ್ರು ಕೊಡೋ ಕಂಪ್ಲೇಂಟು ನಿಜ ಅನ್ಕೊಂಡು ನಿಮ್ಮನ್ನ ಅರೆಸ್ಟ್ ಮಾಡಿದ್ವಿ. ಸಾರಿ. ಪರವಾಗಿಲ್ಲ ಬಿಡಿ ಸರ್, ಈಗಲಾದ್ರೂ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ. ನೀವಿನ್ನು ಹೊರಡಿ. ನಂದಿನಿ, ನೀನು ಬಂದು ಇವರಿಬ್ರನ್ನು ಕಾಪಾಡ್ತೀಯೇನೆ? ಲಕ್ಷ್ಮಕ್ಕಯ್ಯ, ನಿನ್ಗೂ ಬುದ್ಧಿ ಬೇಡವಾ? ನಿನ್ಗೆ ಯಾಕೆ ಬೇಕು ಕಂಡರ ಮನೆ ಸುದ್ದಿ? ಏನಮ್ಮ ಕಂಡರ ಮನೆ ಸುದ್ದಿ ಅಂದ್ರೆ? ಅಲ್ಲ, ತಾಯಿ ಮಗಳು ಸೇರ್ಕೊಂಡು ಒಬ್ರು ನಿರಪರಾಧಿಗೆ ಶಿಕ್ಷೆ ಕೊಡ್ಸಕೊಟ್ರೆ ನಾವು ಸುಮ್ಮನೆ ಇರ್ತೀವ? ಏನೋ ಪಾಪ ಹುಡುಗಿ ಅಳ್ತು ಗೋಳಾಡ್ತು, ಸುಮ ಬಂದು ಬಾ ಲಕ್ಷ್ಮಕ್ಕಯ್ಯ ಅಂತಾನ, ಅದಕ್ಕೆ ಬಂದೆ. ಒಬ್ರ ಕಷ್ಟ ಅಂತಂದ್ರೆ ಇನ್ನೊಬ್ರು ಆಗ್ಲೇಬೇಕಲ್ಲ. ಐತೆ ನಿಮಗೆ, ನಿನಗೂ ನಂದಿನಿಗೂ ಸುಮನ್ಗೂ ಇವ್ರಿಗೂ ಎಲ್ಲಾರ್ಗು. ಅಮ್ಮ ನಡಿ ಹೋಗೋಣ. ಪೊಲೀಸ್ನವ್ರು ನೋಡು ಇವ್ರ ಮಾತು ಕೇಳ್ಕೊಂಡು ಬಿಟ್ಟು ಹೋದ್ರು.
ಏ ದಿವ್ಯಾ, ನಾವೇನಾದ್ರೂ ಒಂದ್ ಸ್ವಲ್ಪ ಟೈಟ್ ಮಾಡಿದ್ರೆ ನಿಮ್ಮನ್ನ ಎಳ್ಕೊಂಡು ಹೋಗಿರೋರು. ಎಳ್ಕೊಂಡು ಹೋಗಿ ಸರ್ ಅಂತೇಳಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ನಿಮ್ಮನ್ನ ಜೈಲಿಗೆ ಹಾಕಿರೋರು. ಹೋದ್ರೆ ಹೋಗ್ಲಿ ಅಂತ ನಾವು ವಾರ್ನಿಂಗ್ ಮಾಡಿ ಬಿಟ್ಟು ಹೋಗ್ಯವ್ರೆ. ಅದಕ್ಕೆ ಸಂತೋಷ ಪಡು, ಹೋಗು. ಇನ್ಮೇಲಾದ್ರೂ ನೆಟ್ಟು ಬುದ್ಧಿ ಕಲ್ತ್ಕೊಂಡು ಸಂಸಾರ ಮಾಡು. ನಮ್ಮ ಅಣ್ಣನ ಸಂಸಾರ ಹಾಳು ಮಾಡಕ್ ನೋಡ್ದೆ, ಈಗ ನಿನ್ ಸಂಸಾರ ನೀನೇ ಹಾಳು ಮಾಡ್ಕೊಂತ ಇದ್ಯಾ. ನಡಿ ಲಕ್ಷ್ಮಕ್ಕಯ್ಯ, ಹೋಗೋಣ. ಇಂಥವ್ರ ಹತ್ರ ನಮಗೇನ್ ಕೆಲಸ. ನಂದಿನಿ, ಲಕ್ಷ್ಮಕ್ಕಯ್ಯ, ನಿಮ್ಮಿಬ್ಬರಿಂದ ತುಂಬಾ ಉಪಕಾರ ಆಯ್ತು. ಇರ್ಲಿ ಬಿಡಮ್ಮ ಸುಮ. ಕರ್ಕೊಂಡೋಗು ನಿಮ್ಮ ಅಣ್ಣ ಇನ್ನು ನಿಮ್ಮ ಅಮ್ಮ ಇನ್ನೂ. ಬರ್ತೀವಿ. ಸರಿ ಆಯ್ತಕ್ಕ, ತುಂಬಾ ಥ್ಯಾಂಕ್ಸ್. ಅಮ್ಮ, ಅಣ್ಣ, ನಡೀರಿ ಹೋಗೋಣ. ಏನಮ್ಮ ದಿವ್ಯಾ, ನಾವ್ ಅಂದ್ಕೊಂಡಿದ್ದೆ ಒಂದು, ಇಲ್ಲಿ ಆಗಿದ್ದೆ ಒಂದು. ಈ ಸುಮ ನೋಡು, ಆ ಲಕ್ಷ್ಮೀನು ಆ ನಂದಿನಿನೂ ಕರ್ಕೊಂಬಂದವಳೆ. ಹೋಗೋಣ. ಇನ್ನೇನ್ ಮಾಡೋದು, ಏನ್ ಮಾಡೋದೀಗ? ನಿನ್ ಗಂಡನ ಮನೆಗೆ ಹೋಗ್ತೀಯ ನೀನು? ಹೋಗಮ್ಮ. ಯಾರು ಹೋಗ್ತಾರೆ ಅವನ ಮನೆಗೆ? ಅಲ್ಲಿ ಇವ್ರದ್ದೆಲ್ಲ ಚಾಕ್ರಿ ಮಾಡ್ಬೇಕಾಗುತ್ತೆ. ನಾನು ಹೋದ್ರೆ ನಾನಂತೂ ಹೋಗಲ್ಲ. ಬೇಕಂದ್ರೆ ಅವನೇ ಬರ್ಲೇಳು. ನಡಿ. ಗಂಡ ಇಲ್ದಿದ್ರು ಚಿಂತೆ ಇಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.